ಸದ್ಯದಲ್ಲೇ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾನೆ ಅಂದ್ಕೊಂಡಿದ್ದೆ, ಮಾಡಲಿಲ್ಲ. ಆ ಹುಡುಗಿ ನಿಮ್ಮ ಮಗಳು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಆದರೆ ನನಗೆ ಗೊತ್ತಾಗೋ ಹೊತ್ತಿಗೆ ನಿಮ್ಮ ಮಗಳನ್ನ ತಿರಸ್ಕರಿಸಿದ್ದಾನೆ ಅಂತ ಇವಾಗಲೇ ಗೊತ್ತಾಗಿದ್ದು. ತುಂಬ ನೋವಾಯಿತು. ಧರ್ಮಯ್ಯನವರೇ, ಈ ವಿಷಯ ಗೊತ್ತಾಗಿದ್ದು ನನ್ನ ಮಗನಿಂದಲ್ಲ, ಈ ನಿಮ್ಮಿಬ್ಬರು ಸೊಸೆಯಂದಿರಿಂದ. ಇಂಥ ಕಾಲದಲ್ಲಿ ಇಂಥ ಸೊಸೆಯಂದಿರು ಇರ್ತಾರೆ ಅಂದರೆ ಆಶ್ಚರ್ಯ. ಬರ್ತಾ ಬರ್ತಾ ಪ್ರಪಂಚ ಚಿಕ್ಕದಾಗ್ತಾ ಇದೆ, ಹಾಗೆ ಜನರ ಮನಸ್ಸು ಚಿಕ್ಕದಾಗ್ತಾ ಇದೆ. ಆದರೆ ನಿಮ್ಮ ಸೊಸೆಯಂದಿರು ಹಾಗಲ್ಲ. ಅವ್ರ ನಾದಿನಿ ಬಗ್ಗೆ ತೋರಿಸಿದ ಪ್ರೀತಿ ನೋಡಿ ನನಗೆ ಮಾತೇ ಹೊರಡಲಿಲ್ಲ. ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಿದೆ. ಆದ್ರೆ ಅವರ ಪ್ರೀತಿ ಕಾಳಜಿಲಿ ಯಾವ ಕಳಂಕನೂ ಇರಲಿಲ್ಲ. ಶುದ್ಧ ಮನಸ್ಸಿನಿಂದ ನನ್ನ ಹತ್ರ ಬಂದು ಕೇಳಿದ್ರು, ಸಣ್ಣ ಜಗಳನೂ ಆಡೋದು, ಕಣ್ಣೀರು ಹಾಕೋದು, ನನ್ನ ಕಾಲಿಟ್ಕೊಂಡು ಬೇಡ್ಕೊಟ್ರು. ಇಂಥ ಒಳ್ಳೆ ಸೊಸೈಟಿ ಮನೆ ಹುಡುಗಿನ ನನ್ನ ಮಗ ತಿರಸ್ಕಾರ ಮಾಡ್ದ ಅಂತ ನಮ್ಗೆ ತುಂಬ ವ್ಯಥೆ ಆಯಿತು ಧರ್ಮಯ್ಯನವರೇ. ಅದು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ. ಯಾರು ಪೋಲಿ ಪೂರ್ಣರು ಆ ಹುಡುಗಿನ ದೇವದಾಸಿ ಮಾಡೋರು ಅಂತ ಪ್ರೀತಿ ಮಾಡಿದ ಹುಡುಗಿನ ಬಿಡೋದ? ನಿಮ್ಮ ಸೊಸೆಯಂದಿರು ಹೇಳಿ ನನ್ನ ಕಣ್ ತೆರೆಸಿದ್ರು ಧರ್ಮಯ್ಯನವರೇ. ನನ್ನ ಮಗನಿಂದ ನಿಮ್ಮ ಮಗಳಿಗೆ ಅನ್ಯಾಯ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ರಾತ್ರಿ ಆದರೂ ಪರವಾಗಿಲ್ಲ ಅಂತ ಹೊರಟು ಬಂದ್ವಿ. ಧರ್ಮಯ್ಯನವರೇ, ರುಕ್ಮಣ್ಣವರೇ, ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ತುಂಬ್ಕೊಳ್ಳೋಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ನೀವ್ಯಾಕೆ ಕಳ್ತಿದ್ದೀರಿ? ನಮ್ಮಿಂದ ನಿಮ್ಗೆ ನೋವಾಗಿದೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ನಿಮ್ಮ ಮಗಳನ್ನ ಕರಿತೀರಾ? ಏನು ನಿಂಗೇನೋ ತೋರಿಸ್ತೀನಿ, ಎಲ್ಲ ಕಾಯ್ತಿದಾರಲ್ಲಿ, ಬಾ ಹೋಗೋಣ. ಯಾರು? ನಿಂಗೇನೋ ವಿಚಿತ್ರ ತೋರಿಸ್ತೀನಿ ಅಮಿತಕ್ಕ, ಬಾ ನನ್ನ ಜೊತೆ ಹೋಗೋಣ, ಬಾ ಬೇಗ. ಜಯಂತ್ ಅವರೇ, ಈ ಸಾರಿ 10 ಎಕರೆ ಕಾಫಿ ತೋಟ ತೆಗೆದ್ಬಿಟ್ಟು 10 ಎಕರೆ ಈರುಳ್ಳಿ ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. Sari gari
ಅಮಿತಾ, ನಾವು ಯಾರು ಅಂತ ಗೊತ್ತಾಯ್ತಾ? ನನ್ನ ಭಾರತಿ ಅಂತ ಪ್ರಣವಮ್ಮ, ಇವ್ರು ಜಯಂತ್, ಪ್ರಣವಪ್ಪ. ಅಮಿತಾ ಅಳ್ಬೇಡ, ಅವ್ರೇನು ಅನ್ಕೊಳ್ಳಲ್ಲ, ಸಮಾಧಾನ ಮಾಡ್ಕೊ. ಅಮಿತಾ, ಅಳ್ಬೇಡಮ್ಮ. ಅಳ್ಬಾರ್ದಮ್ಮ, ಸಮಾಧಾನ ಮಾಡ್ಕೋ. ಅಮಿತಾ, ಅಳ್ಬಾರ್ದು. ಅಮಿತಾ, 1 ತಿಂಗಳಿಂದ ಹೀಗೆ ಇದ್ದಾಳೆ. ಯಾರ ಹತ್ರನೂ ಮಾತಿಲ್ಲ, ಕತೆ ಇಲ್ಲ. ತಾನಾಯ್ತು, ತನ್ನ ರೂಮ್ ಆಯ್ತು. ಇವತ್ತು ಅತ್ತಾದ್ರೂ ಹತ್ತಿದ್ದಾಳೆ. ಇಷ್ಟು ದಿವಸ ಬರೀ ಮೌನ, ನನ್ನ ಕರಳು ಕತ್ತರಿಸುವಂತ ಮೌನ. ಹೌದು ಜಯಂತ, ಪ್ರಣವ್ ಇವಳನ್ನ ಬೇಡ ಅಂದ ದಿನದಿಂದ ಇವಳನ್ನು ನೋಡಕ್ಕಾಗ್ತಿಲ್ಲ. ದುಃಖ ಬರುತ್ತೆ. ಏನ್ ಮಾಡ್ಲಿ? ನಾನೇ ಹತ್ರ ಇಡೀ ಮನೆ ಅಳುತ್ತೆ ಅಂತ ತಡ್ಕೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಧರ್ಮಯ್ಯನವರೇ, ಇನ್ನೂ ಕಾಲ ಮಿಂಚಿಲ್ಲ. ನಿಮ್ ಸೊಸೆಂದಿರು ದುರಂತ ಆಗೋಕ್ ಮುಂಚೆನೆ ಮುನ್ಸೂಚನೆ ನೀಡಿದ್ದಾರೆ. ಇನ್ ಮುಂದೆ ನನ್ನ ಜವಾಬ್ದಾರಿ ಧರ್ಮಯ್ಯನವರೇ. ಪ್ರಣವ್ ಅಮಿತಾ ಮದುವೆ ಮಾಡಿಸೋದು ನನಗೆ ಬಿಟ್ಟಿದ್ದು. ಒಮ್ಮೆ ಕೈ ತೆಗಿ ಮಗಳೇ, ಅವ್ರು ಮಾತಾಡಿಸ್ತಾರೆ. ಅಮ್ಮಿ, ಅಮ್ಮಿ, ಅಮ್ಮೆ, ನಾನಂತೂ ಇವತ್ತು ನನ್ನ ಸೊಸೆ ನಗುಮುಖ ನೋಡೇ ಹೋಗೋದು. ಅಳ್ಬಾರ್ದು ಅಮಿತಾ, ಎಲ್ಲ ಸರಿ ಹೋಗುತ್ತೆ. ನನ್ನ ಮದ್ವೆನ ಹಾಳು ಮಾಡ್ದೋಳ್ಗೆ ಸುಖ ಸಿಗಬಾರ್ದು. ನನ್ನ ಮದ್ವೆ ಕಲ್ ಹಾಕ್ದೋಳ್ಗೆ ಈ ಸೌಭಾಗ್ಯ. ನನಗೆ ಮಾತ್ರ ಸುಖ ಸಂತೋಷ ಇಲ್ಲ. ಎಲ್ರಿಂದಲೂ ನನಗೆ ಮೋಸ. ಛೇ, ಮದ್ವೆ ಬಗ್ಗೆ ಅದೆಷ್ಟು ಕನ್ಸ್ಕೊಂಡಿದ್ದೆ. ಈ ಬುದ್ಧಿ ಇಲ್ಲದ ಹರಿನ ಮನ್ಸಿಲ್ದಿದ್ರು ಒಪ್ಕೊಂಡಿದ್ದೆ. ಇವನಿಂದಲೂ ಮೋಸನೇ. ನನಗೆ ಅನ್ಯಾಯ ಮಾಡಿದ್ದ ಅಮಿತಾಗ್ ಮಾತ್ರ ಎಲ್ಲ ಸುಖ. ನಾಳೆ ಅವಳು ಮದುವೆ ನಡೆದ್ರೆ ಈ ಮನೇಲಿ ನನಗೇನಿದೆ ಬೆಲೆ? ಆ ಕಲ್ಪನೆ ಸೊಸೆ ಅಂತ ಮಾವ ಒಪ್ಕೊಂಡೇ ಒಪ್ಕೋತಾರೆ. ಆಮೇಲೆ ಹರಿ ತಾಳಿ ಕಟ್ಟಿದ್ದು ಅವಳಿಗೆ, ಹರಿ ಜೊತೆ ಅವಳಿಗೆ ಬಾಳೋ ಯೋಗ. ಯಾರಿಗ್ ಬೇಕು ಈ ಶೃಂಗಾರ? ಗಂಡನಿಂದ ಸುಖ ಇಲ್ಲ, ಮನೆಯವರಿಂದ ಪ್ರೀತಿ ಇಲ್ಲ. ಈ ಮನೆಗೆ ಆ ಕಲ್ಪನೆ ಮುಖ್ಯ ಆಗ್ತಾಳೆ. ಮಗಳಿಗೆ ಮದ್ವೆ ಮಾಡಿಸ್ದೋಳು ಅನ್ನೋ ಕೋಡ್ ಬೇರೆ ಇವಳಿಗೆ. ಛೇ,
ಪ್ರಣವ್ ಹೇಳಿದ ವಿಷಯ ಗೊತ್ತಿರಲಿಲ್ಲ. ನಿಮಗೆ ನೋವಾಗಿದೆ ಅಂತ ಗೊತ್ತು. ದಯವಿಟ್ಟು ಕ್ಷಮಿಸಿ. ಛೇ, ನಿಮ್ಮ ಮನೆಗಿಂತ ಒಳ್ಳೆ ಮನೆ ನಮ್ಮ ಮಗಳಿಗೆ ಸಿಗೋಕೆ ಸಾಧ್ಯವೇ ಇಲ್ಲ. ಧರ್ಮಯ್ಯನವರೇ, ನಾವಿನ್ನು ಹೊರಡ್ತೀವಿ. ನಾಡಿದ್ದ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಅಯ್ಯೋ, ನಾಳೆ ಅಂದ್ರೂ ನಾವು ಸಿದ್ಧ. ಸದ್ಯ ಎಲ್ಲ ಒಳ್ಳೆ ರೀತಿಯಲ್ಲಿ ಬಗೆಹರಿತಲ್ಲ, ಅದೇ ಸಂತೋಷ. ನಾಡಿದ್ದು ಹತ್ತು ಗಂಟೆಗೆ ಆಗ್ಬೋದಾ? ಒಳ್ಳೆ ಮುಹೂರ್ತ ಇದೆ. ಓ ಎಸ್, ಹಾಗೆ ಮಾಡೋಣ. ನಾವಿನ್ ಬರೋಣ ಅಮಿತಾ. ಆಯ್ತು ಅಂಕಲ್. ಅಮಿತಾ ಅಂಕಲ್ ಅಲ್ಲ, ಮಾವ. ರುಕ್ಮಿಣಕ್ಕ, ಇನ್ಮೇಲೆ ನಿಮ್ಮ ಮಗಳು ನಮ್ಮನೆ ಮಗಳು. ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಚಿತ್ರ, ಭಾರತಿ ಕೂತ್ಕೊಳ್ಳಿ. ಜಯಂತ್ ಅವರೇ, ನಿಮ್ಮ ದೊಡ್ಡತನನ ನಾವು ಖಂಡಿತ ಮರೆಯೋದಿಲ್ಲ. ಇದ್ರ ದೊಡ್ಡತನ ಏನಿದೆ ಧರ್ಮಯ್ಯನವರೇ? ಮನುಷ್ಯನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಪ್ರಣವ್ನ ಒಂದು ಮಾಡಿ ಮದುವೆ ಮಾಡ್ತೀರಾ? ನೋಡೋಣ. ಅತ್ತೆ, ಎಲ್ಲ ಸರಿ ಹೋಯ್ತಲ್ಲ, ಇನ್ನೇನು? ನಾನಿನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಚಿತ್ರ. ಅತ್ತೆ, ಈ ಮನೇಲಿ ನೀವೇ ನನ್ನ ಸಹಾಯಕ್ಕೆ ನಿಂತವರು. ಕಡೆ ಪಕ್ಷ ನನ್ನ ಕಷ್ಟ ಕೇಳೋಕ್ಕಿದ್ದವರು ನೀವೊಬ್ಬರೇ ಅತ್ತೆ. ಆದರೆ ನೀನು ಮಾಡಿರೋ ಕೆಲಸದ ಮುಂದೆ ನಾನು ಸಣ್ಣೋಳಾಗ್ಬಿಟ್ಟೆ. ಅಮ್ಮಿಗೆ ನೀನು ಅಕ್ಕನ ಸ್ಥಾನದಲ್ಲಿ ನಿಂತು ಸಹಾಯ ಮಾಡಿದೆ. ನೀನು ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅತ್ತೆ, ಈ ಮಾತು ಹೇಳಬೇಕಾಗಿರೋದು ನನಗಲ್ಲ, ಕಲ್ಪನನ್ಗೆ. ಪ್ರಣವ್ನ ಭೇಟಿ ಮಾಡಿ ಅವನ ಹತ್ರ ಮಾತಾಡೋದಕ್ಕೆ ಹೇಳಿದ್ದೆ ಕಲ್ಪನಾ. ಅವಳು ಹೇಳಿದ್ದಕ್ಕೆ ನಾನು ಬೆಂಗಳೂರಿಗೆ ಹೊರಟಿದ್ದತ್ತೆ. ಅವಳಿಗೆ ಬೆಂಗಳೂರು ಗೊತ್ತಿಲ್ಲ. ಅವಳನ್ನ ಪ್ರಣವ್ ಮನೆಗೆ ಕರ್ಕೊಂಡು ಹೋಗಿದ್ದು ಮಾತ್ರ ನಾನು. ಮಾತಾಡಿದ್ದೆಲ್ಲ ಅವಳೆ. ಆದರೆ ಪ್ರಣವ್ ಒಪ್ಪಲಿಲ್ಲ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ನೋಡ್ಬೇಕಾಗಿ ಬಂತು. ಅವ್ರ ತಂದೆ ಕಾಲು ಹಿಡಿದು ಕೂಡ ಬೇಡ್ಕೊಂಡ್ಲವಳು.